ಡೈಲಿ ಇನ್ಸ್ಟ್ರಕ್ಷನ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕೊಡಿ. ಏನಾದರೂ ಬದಲಾಗಬೇಕಾದ್ರೆ ಪ್ರತಿದಿನ ಮಾಡಬೇಕು, ಯಾವತ್ತೋ ಒಂದು ದಿನ ಅಲ್ಲ. ಯಾಕೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಲಾಜಿಕ್ ಇಲ್ಲ, ಲಾಜಿಕ್ ಗೊತ್ತಿಲ್ಲ. ಅದು ಗೊತ್ತಿರೋದು ಒಂದೇ, ಏನು? ರೆಪಿಟೇಷನ್ ಮತ್ತು ಎಮೋಷನ್, ಎರಡು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗತ್ತೆ. ಹಾಗೆ ಗೊತ್ತಾಗೋದ್ರಿಂದ ನೀವು ಪದೇ ಪದೇ ಹೇಳೋದು ಹೊರಟೋಗುತ್ತೆ. ಹುಷಾರಾಗಿರಿ, ಪದೇ ಪದೇ ಬೇಡದೇ ಇರೋದು ಹೇಳಬೇಡಿ. ನಿಮ್ಮ ಬಿಲೀಫು ಪದೇ 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 ಅಂದ್ಕೊಂಡು ಒಳಗೆ ಹೊರಟೋಗಿದೆ, ಬಿಲೀಫ್ ಒಳಗೋಗುತ್ತೆ. ಅದಕ್ಕೆ ಯಾವುದನ್ನು ಬಿಲೀವ್ ಮಾಡಬೇಕು ನೀವು, ಅದು ನಿಮ್ಮ ಚಾಯ್ಸ್ ಅಲ್ವಾ. ಸಬ್ಕಾನ್ಷಿಯಸ್ ಮೈಂಡು ಲಾಜಿಕ್ ಇಲ್ಲದೆ ತೊಗೊಂಡ್ಬಿಡುತ್ತೆ. ನೀವು ಬೇರೆಯವರು ಹೇಳೋದನ್ನು ಕೇಳಿ, ಆ ಸುಳ್ಳನ್ನು ಕೇಳಿ ನಂಬಿದರೆ ಅದೇ ಒಳಗೆ ಹೊರಟೋಗುತ್ತೆ. ನಿಮ್ಗೆ ಅದೇ ಸತ್ಯ ಆಗೋಗುತ್ತೆ. ನೀವು ನಂಬಿಟ್ಟಿದ್ದೀರಾ, ನಿಮ್ಮ ಐಡೆಂಟಿಟಿ ಆಕ್ಸೆಪ್ಟ್ ಮಾಡಿಬಿಡುತ್ತೆ. ಆಕ್ಸೆಪ್ಟ್ ಮಾಡಿ ಅದನ್ನೇ ರಿಪೀಟ್ ಮಾಡಿ ನಿಮ್ಮ ಐಡೆಂಟಿಟಿನೇ ಅದಾಗ್ಬಿಟ್ಟಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲೂ ಹಾಗೆ ಕಾಣಿಸುತ್ತೆ. ನಿಮ್ಮ ಚಾಯ್ಸುಗಳು ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ನಿಮಗೆ ಐಡೆಂಟಿಟಿ ಬದಲಾಯಿಸಬೇಕಾ, ಹೊಸ ಐಡೆಂಟಿಟಿ ಬೇಕಾ, ಹೊಸದು ರೀತಿಯಲ್ಲಿ ನೀವು ಆಲೋಚನೆ ಮಾಡಬೇಕಾ, ಆವಾಗ ಪ್ಯಾಟ್ರನ್ ಚೇಂಜ್ ಮಾಡಬೇಕು ರಿಪೀಟೆಡ್ ಆಗಿ. ದಯವಿಟ್ಟು ಆ ಒಂದು ಬದಲಾವಣೆ ಬೇಕಾಗತ್ತೆ ನಿಮಗೆ. ಅದಕ್ಕೆ ನೋಡಿ, ನಿಮಗೆ ಯಾವ ಥರ ಪ್ಯಾಟ್ರನ್ ಚೇಂಜ್ ಆದರೆ ನಿಮಗೆ ಬೆನಿಫಿಟ್ ಆಗ್ತಾಯಿದೆ, ಯಾವುದು ನಿಮ್ಮ ಲೈಫ್ನ ಎನ್ಹ್ಯಾನ್ಸ್ ಮಾಡ್ತಾಯಿದೆ, ಅಂಥ ಪ್ಯಾಟ್ರನ್ ಸಿಗೋವರೆಗೂ ಬದಲಾಗ್ತಾ ಇರಿ. ಆಮೇಲೆ ಬದಲಾಯಿಸ್ಕೋಬೇಡಿ, ಅದನ್ನು ಹಿಡ್ಕೊಳ್ಳಿ, ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಮುಂದೆ.